ಮಾರ್ನಿಂಗ್ ಹೇಳ್ತಿದ್ದಂಗೆ ಕನ್ಫ್ಯೂಸನ್ನು, ಮುದ್ದೆ ಮಾಡಲಾ ಇಲ್ಲ ಪಲಾವ್ ಮಾಡಲಾ ಏನು ಮಾಡಲಿ ಅಂತ ಕನ್ಫ್ಯೂಸ್ ಆಗ್ತಿತ್ತು. ಸೊ ಯಾಕೆ ಕನ್ಫ್ಯೂಸನ್ ಮಾಡ್ಕೊಳ್ಳೋದು, ಎರಡನ್ನೂ ಮಾಡಿಬಿಡೋಣ. ಎರಡನ್ನೂ ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಬೆಳಿಗ್ಗೆಗೂ ಆಗುತ್ತೆ. ಜೊತೆಗೆ ಮಾವ ಕೂಡ ಪಲಾವ್ ತಿನ್ನಲ್ಲ. ಸೊ ಅವರಿಗೆಲ್ಲ ಮುದ್ದೆ ಸರಿ ಹೋಗುತ್ತೆ ಅಂತೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಬೇಳೆ ತೊಳೆದಿಟ್ಟು ಪಾಲಕ್ ಸೊಪ್ಪು ಮತ್ತು ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕೂಗ್ಸೋಣ ಅಂತೇಳಿ ಕೂಗೋಕ್ಕೆ ವಿಷಲ್ ಹಾಕ್ತೆ. ಸೊ ಅದ್ರ ಜೊತೆಗೇ ಪಲಾವ್ ಕೂಡ ರೆಡಿಯಾಗಿತ್ತು. ಪಲಾವ್ಗೆ ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ವಿಷಲ್ ಕೂಡ ಬಂತು, ಆಫ್ ಮಾಡಿಬಿಟ್ಟು ಜೊತೆಗೆ ಪಲಾವ್ಗೆ ಅಂತೇಳಿ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ತೆ. ಆಯಿಲ್ ಹಾಕ್ಬಿಟ್ಟು ಪಲಾವ್ ಎಲೆ, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದು ಫ್ರೈ ಆಗ್ತಿದ್ದಂಗೆ 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟನ್ನು ಕೂಡ ಆಡಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿದೆ. ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಅದು ಹಾಕ್ಕೊತಿದ್ದಂಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು, ಗೆಡ್ಡೆಕೋಸು ಮತ್ತು ಸ್ವಲ್ಪ ಬಟಾಣಿ ಮತ್ತು ಪಾಲಕ್ ಸೊಪ್ಪು ಇಷ್ಟನ್ನು ಕೂಡ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಿತ್ತು. ಸೊ ಎಲ್ಲ ಅರ್ಧ ಬೇಯೋ ಥರ ನೀಟಾಗಿ ಫ್ರೈ ಮಾಡಿಕೊಂಡೆ. ಅದು ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನೋ ಟೈಮ್ಗೆ ಅಕ್ಕಿನೂ ಕೂಡ ತೊಳೆದಿಟ್ಕೊಳ್ಳೋಣ ಅಂಥೇಳಿ. ನಾವು ಮನೆ ಅಕ್ಕಿನೇ ಯೂಸ್ ಮಾಡೋದು. ಸೊ 2 ಪಾವು ಮನೆ ಅಕ್ಕಿನೇ ಹಾಕ್ಕೊಂಡಿದ್ದೆ. ಅಂದರೆ ಮನೆ ಅಕ್ಕಿ ಅಂದರೆ ಗದ್ದೆಯಲ್ಲಿ ಬೆಳೆದಿರ್ತೀವಲ್ಲ ಅದು. ಸೊ ಅಕ್ಕಿ ಕೂಡ ತೊಳ್ಕೊಂಡು ನೀಟಾಗಿ ಹಾಕ್ಕೊಂಡೆ. ಅದನ್ನು ಸೇರಿಸಿದ್ಮೇಲೆ ನೀಟಾಗಿ ಫ್ರೈ ಮಾಡಿದೆ. ಏನಂದರೆ ಅಕ್ಕಿನ ಪಲಾವ್ ತರಕಾರಿ ಎಲ್ಲ ಹುರಿತೀವಲ್ಲ ಅದ್ರ ಜೊತೆಗೆ ಹುರಿದ್ರೆ ಅದು ಸ್ವಲ್ಪ ಉದುದ್ರಾಗಿ ಬರುತ್ತೆ ಅನ್ನ ಅಂತೇಳಿ ನಾನು ಮೊದಲೇ ಹಾಕ್ತೀನಿ ಯಾವಾಗ್ಲೂ. ಸೊ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮುಚ್ಚಿಟ್ಟೆ. ಅದ್ರ ಜೊತೆಗೆ ಸಾಂಬಾರಿಗೆ ಸೊಪ್ಪೆಲ್ಲ ಬೆಂದಿತ್ತಲ್ಲ ಅದು ಕೂಡ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಮಿಷಿನ್ ಕೂಡ ಓಡ್ತಿತ್ತು, ಅಂದರೆ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಅದು ಕೂಡ ರೆಡಿಯಾಗಿತ್ತು, ಬಟ್ಟೆ ಕೂಡ ಎಲ್ಲ ಒಗ್ದು ಕ್ಲೀನಾಗಿತ್ತು. ಸೊ ಪಲಾವ್ ಕೂಡ ರೆಡಿಯಾಗಿತ್ತು. ಪಲಾವ್ನ ಎಲ್ಲ ನೀಟಾಗಿ ತಿರುಗಿಸಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂತೇಳಿ ಅವ್ರಿಗೆ ಹಾಕ್ಕೊಟ್ಟೆ. ಅವ್ರು ತಿಂತಾಯಿದ್ರು. ಅವ್ರು ತಿಂತಿದ್ದಂಗೆ ನನಗೆ ಮುದ್ದೆ ಕೂಡ ಬೆಂದಿತ್ತಲ್ಲ, ಮುದ್ದೆ ತಿರಿಕೊಳ್ಳೋಣ ಅಂತೇಳಿ ಒಲೆ ಮೇಲೆ ಇಟ್ಟೆ. ಜೊತೆಗೆ ಸಾಂಬಾರು ಕೂಡ ಒಗ್ಗರಣೆಗೆ ಹಾಕ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ ಕಾಳು ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೆ. ಜೊತೆಗೆ ಬೇಳೆ ಬೇಯಿಸಿದ ನೀರು ಕೂಡ ಇತ್ತು, ಅದನ್ನೆಲ್ಲ ನೀಟಾಗಿ ಹಾಕಿ ಅದನ್ನು ಮ್ಯಾನೇಜ್ ಮಾಡಿದೆ. ಅಂದರೆ ನೀರೆಲ್ಲ ಹಾಕ್ಕೊಂಡು ಅದೆಷ್ಟು ತೆಳ್ಳಗೆ ಬೇಕಷ್ಟು ತೆಳ್ಳಗೆ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಜೊತೆಗೆ ಮುದ್ದೆ ಕೂಡ ತಿರುವಾಯಿತು. ತಿರುವಿಬಿಟ್ಟು ಮುದ್ದೆ ಎಲ್ಲ ತೆಗೆದು ಮಾವನ ಕೂಡ ಟೈಮ್ ಆಗಿತ್ತು ಹೊಲ್ದ ಹತ್ರಕ್ಕೆ ಅಂತೇಳಿ ಊಟ ಕೊಟ್ಟೆ. ಸೊ ಇನ್ನೇನು ಮುದ್ದೆ ಎಲ್ಲ ತೆಗ್ದಾದ್ಮೇಲೆ ಒಂದು ಸ್ವಲ್ಪ ಒಲೆ ಹತ್ರ ಎಲ್ಲ ಗಲೀಜಾಗಿತ್ತು ಅಂತೇಳಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮುದ್ದೆ ತೆಗೆದಿಟ್ಟೆ. ಸೊ ಆಯಿತು, ಅದೆಲ್ಲ ಆಯ್ತಂತೇಳಿ ಆ ಸಾಂಬಾರಿಗೆ ಸ್ವಲ್ಪ ನೆಂಚ್ಕೊಳ್ಳೋಕೆ ಏನಾದ್ರು ಬೇಕಲ್ಲ, ಹಪ್ಳ ಹಾಕೋಣ ಅಂತೇಳಿ ನಾವೇ ಮನೇಲಿ ರೆಡಿ ಮಾಡಿದ ಹಪ್ಳ ಇತ್ತು. ಸೊ ಅದನ್ನು ಕೂಡ ಎಣ್ಣೆಗೆ ಹಾಕಿ ಹಪ್ಳ ಪಲಾವು ರೆಡಿ ಆಯಿತು, ಮುದ್ದೆನೂ ರೆಡಿ ಆಯಿತು. ಎಲ್ಲರೂ ಕೂಡ ಊಟ ಮಾಡಿ ಹೊಲ್ದ ಹತ್ರ ಹೋಗೋಕ್ಕೆ ರೆಡಿ ಆದರು. ಸೊ ಇವತ್ತಿನ ದಿನ ಸ್ವಲ್ಪ ರಿಸ್ಕ್ ಇದ್ರೂ ಸಿಂಪಲ್ಲಾಗಿ ಸೂಪರಾಗಿ ಟೇಸ್ಟ್ ಎಲ್ಲ ಬಂದಿತ್ತು. ಥ್ಯಾಂಕ್ ಯು.